ವಿಧಾನಸಭಾ ಕ್ಷೇತ್ರದ ಹನುಮನಹಳ್ಳಿಯಲ್ಲಿ ಕೇಂದ್ರ ರಸ್ತೆ ನಿಧಿ ಯೋಜನೆಯಡಿ ಸುಮಾರು 3.31 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಲಬುರ್ಗಾ ಕನಕಗಿರಿ ಹಾಗೂ ಗಂಗಾವತಿ ಮುನಿರಾಬಾದ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದರಾದ ಕೆ. ರಾಜಶೇಖರ್ ಇಟ್ನಾಳ್, ಮುಖಂಡರಾದ ಮನೋಹರ್ ಗೌಡ ಹಿರೂರು, ಡಿಕೆ ಆಗೋಲಿ, ವೀರೇಶ್ ಬಲಕುಂದಿ, ಟಿಜಿ ಬಾಬು, ವೀರೇಶ್ ಸುಳೇಕಲ್, ಚನ್ನವೀರಗೌಡರು, ವೆಂಕಟೇಶ್ ಜಬ್ಬಲಗುಡ್ಡದ ಜಂಗ್ಲಿಯ ಬಾಬುರೆಡ್ಡಿ, ಆನೆಗುಂದಿಯ ಮಲ್ಲಿಕಾರ್ಜುನ ಸ್ವಾಮಿ, ರಾಘವೇಂದ್ರ ಮಲ್ಲಾಪುರ್, ಹನುಮನಹಳ್ಳಿಯ ವೀರೇಶ್, ಆನೆಗುಂದಿಯ ರಾಜಶೇಖರ್, ರಾಂಪುರ ಕಾಶಿ ಪುಟ್ಟಣ್ಣ, ಕೊರಮ್ಮ ಕ್ಯಾಂಪ್ನ ಶ್ರೀನಿವಾಸ್, ಸಾಣಾಪುರದ ಮಲ್ಲಿ ಹಾಗೂ ಇತರರು ಉಪಸ್ಥಿತರಿದ್ದರು.